ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ದ ಹಾರ್ಟ್ ಆಫ್ ದ ಟ್ರೀ ಅಂತಕ್ಕಂಥ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ನೋಡಿ, ಈ ಒಂದು ಪೋಯಮ್ ಮರಗಳ ಒಂದು ಮಹತ್ವವನ್ನು ಕುರಿತು ನಮಗೆ ತಿಳಿಸಿಕೊಡುತ್ತೆ. ಮತ್ತು ಯಾರು ಅಂದರೆ ಯಾವ ಒಬ್ಬ ವ್ಯಕ್ತಿ ಮರಗಳನ್ನು ಬೆಳೆಸ್ತಾನೋ ಅಥವಾ ಗಿಡಗಳನ್ನು ಹಚ್ಚಿ ಅದನ್ನು ಮರ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾನೋ ಅವನು ಯಾವ ರೀತಿಯಲ್ಲಿ ಈ ಒಂದು ಜಗತ್ತಿಗೆ ಕೊಡುಗೆಯನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಪೋಯೆಟ್ ಬಹಳ ಸುಂದರವಾಗಿ ಈ ಒಂದು ಪೋಯಮಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಈ ಒಂದು ಪೋಯಮ್ನ ಸಮರಿಯನ್ನು ನಾವು ಪಾಯಿಂಟ್ ವೈಸ್ ಡಿಸ್ಕಷನ್ ಮಾಡೋಣ. ಈ ಎಲ್ಲ ಪಾಯಿಂಟ್ಸ್ಗಳು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳಾಗಿದ್ದಾವೆ. ನಿಮಗೆ ಈ ಒಂದು ಪೋಯಮ್ನ ಸಮರಿಯನ್ನು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ಒಂದು ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಕನ್ನಡದಲ್ಲೇ ಕಲಿಬೇಕಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಅನೇಕ ಒಂದು ಇಂಗ್ಲೀಷ್ ಲೆಸನ್ಸ್ಗಳನ್ನು ನಾವು ಕನ್ನಡದಲ್ಲೇ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ. ಬನ್ನಿ ಈಗ ಈ ಒಂದು ಪೋಯಮ್ನ ಸಮರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಹ್ಯಾಸ್ ಬೀನ್ ರಿಟನ್ ಬೈ ಹೆನ್ರಿ ಕೈಲರ್ ಬನ್ನರ್. ಎಸ್, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂತಹ ಪೋಯೆಟ್ ಯಾರಪ್ಪ ಅಂದರೆ ಹೆನ್ರಿ ಕೈಲರ್ ಬನ್ನರ್ ಅಂತಕ್ಕಂಥವ್ರು. ದ ಪೋಯಮ್ ವಾಸ್ ಒರಿಜಿನಲಿ ಪಬ್ಲಿಷ್ಡ್ ಇನ್ 1912. ಎಸ್ ಅಂದರೆ 1912ರಲ್ಲಿ ಈ ಒಂದು ಪೋಯಮನ್ನು ಪಬ್ಲಿಷ್ ಮಾಡ್ತಾರೆ. ಇನ್ ದ ಪೋಯಮ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ದ ಇನ್ಯೂಮರಬಲ್ ಬೆನಿಫಿಟ್ಸ್ ಆಫ್ ಟ್ರೀಸ್. ಅಂದರೆ ಮರದಿಂದ ಆಗ್ತಕ್ಕಂತಹ ಅನೇಕ ಒಂದು ಉಪಯೋಗಗಳನ್ನು ಪೋಯೆಟ್ ಈ ಒಂದು ಪೋಯಮಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ದ ಬಿಗಿನಿಂಗ್ ಆಫ್ ದ ಪೋಯಮ್ ಟೇಕ್ಸ್ ಪ್ಲೇಸ್ ವಿತ್ ದ ಕ್ವೆಶನ್ ಆಫ್ ದ ಪೋಯೆಟ್, ವಾಟ್ ಡಸ್ ಹಿ ಪ್ಲಾಂಟ್, ಹೂ ಪ್ಲಾಂಟ್ಸ್ ಎ ಟ್ರೀ. ಎಸ್ ನೋಡಿ, ಈ ಒಂದು ಪೋಯಮ್ನ ಆರಂಭದಲ್ಲಿನೇ ನಮ್ಮ ಪೋಯೆಟ್ ಒಂದು ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ. ಆ ಪ್ರಶ್ನೆ ಯಾವುದಪ್ಪ ಅಂದರೆ ವಾಟ್ ಡಸ್ ಹಿ ಪ್ಲಾಂಟ್, ಹೂ ಪ್ಲಾಂಟ್ಸ್ ಎ ಟ್ರೀ. ಅಂದರೆ ಒಬ್ಬ ಗಿಡವನ್ನು ನೆಡ್ತಕ್ಕಂತಹ ವ್ಯಕ್ತಿ ಏನೆಲ್ಲವನ್ನು ನೆಡ್ತಾನೆ, ಅಂದರೆ ಒಂದು ಗಿಡವನ್ನು ಬೆಳೆಸೋದ್ರ ಮೂಲಕ ಅವನು ಏನೆಲ್ಲವನ್ನು ಈ ಒಂದು ಸಮಾಜಕ್ಕೆ ಕೊಡ್ತಾನೆ ಅಂತಕ್ಕಂಥ ಒಂದು ಪ್ರಶ್ನೆ ಇದಾಗಿದೆ ಅಂತಲೇ ನಾವು ಹೇಳ್ಬೋದು. ದೆನ್ ದ ಪೋಯೆಟ್ ಹಿಮ್ಸೆಲ್ಫ್ ಆನ್ಸರ್ಸ್ ದ ಕ್ವಶನ್. ಎಸ್ ನೋಡಿ, ಈ ಒಂದು ಪ್ರಶ್ನೆಯನ್ನು ಕೇಳಿದ ನಂತರದಲ್ಲಿ ನಮ್ಮ ಪೋಯೆಟ್ ಅವರೇನೆ ಉತ್ತರಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಮರದಿಂದ ಆಗ್ತಕ್ಕಂತಹ ಲಾಭಗಳನ್ನು ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಹಿ ಟೆಲ್ಸ್ ದ ರೀಡರ್ಸ್ ದ ಇಂಪಾರ್ಟೆನ್ಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಪ್ಲಾಂಟಿಂಗ್ ಎ ಟ್ರೀ. ಅಂದರೆ ಒಂದು ಗಿಡವನ್ನು ಯಾವ ರೀತಿ ನಾವು ಬೆಳೆಸಬೇಕು ಮತ್ತು ಅದರಿಂದ ಯಾವ ರೀತಿ ಮುಂದೆ ಲಾಭ ಇದೆ ಜಗತ್ತಿಗೆ ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅಕಾರ್ಡಿಂಗ್ ಟು ಹಿಮ್ ದ ಮ್ಯಾನ್ ಹೂ ಪ್ಲಾಂಟ್ಸ್ ಎ ಟ್ರೀ ಪ್ಲಾಂಟ್ಸ್ ಎ ಫ್ರೆಂಡ್ ಆಫ್ ಸನ್ ಆ್ಯಂಡ್ ಸ್ಕೈ. ಎಸ್, ಯಾವ ವ್ಯಕ್ತಿ ಒಂದು ಗಿಡವನ್ನು ನೆಡ್ತಾನಲ್ವ ಅವನು ಕೇವಲ ಗಿಡವನ್ನು ಮಾತ್ರ ನೆಡೋದಿಲ್ಲ, ಅದ್ರ ಜೊತೆಗೆ ಅವನು ಪ್ಲಾಂಟ್ಸ್ ಎ ಫ್ರೆಂಡ್ ಆಫ್ ಸನ್ ಅಂದರೆ ಆ ಒಂದು ಸೂರ್ಯನ ಗೆಳೆಯನನ್ನು ನೆಡ್ತಾ ಇದ್ದಾನೆ. ಅದ್ರ ಜೊತೆಗೆ ಸ್ಕೈ ಅಂದರೆ ಆ ಒಂದು ಆಕಾಶದ ಸ್ನೇಹಿತನನ್ನು ಕೂಡ ಅವನು ಪ್ಲಾಂಟ್ ಮಾಡ್ತಾ ಇದ್ದಾನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಯಾಕೆ ಅವರು ಈ ರೀತಿ ಆ ಒಂದು ಗಿಡವನ್ನು ಫ್ರೆಂಡ್ ಆಫ್ ಸನ್ ಆ್ಯಂಡ್ ಸ್ಕೈ ಅಂತ ಕರೀತಾರೆ ಅಂದರೆ, ನೆಕ್ಸ್ಟ್ ನೋಡಿ, ದ ಟ್ರೀ ಈಸ್ ಎ ಫ್ರೆಂಡ್ ಆಫ್ ದ ಸನ್ ಬಿಕಾಸ್ ಇಟ್ ನೀಡ್ಸ್ ಸನ್ಲೈಟ್ ಟು ಕ್ಯಾರಿ ಔಟ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥೆಸಿಸ್ ಆ್ಯಂಡ್ ಮೇಕ್ ಇಟ್ಸ್ ಫುಡ್. ಎಸ್ ನೋಡಿ, ಆ ಒಂದು ಸನ್ ಯಾಕೆ ಟ್ರೀಗೆ ಒಂದು ಫ್ರೆಂಡ್ ಆಗಿದೆ ಅಂದರೆ ಏನು ಫೋಟೋಸಿಂಥೆಸಿಸ್ ಮೂಲಕ ತನ್ನ ಒಂದು ಆಹಾರವನ್ನು ಒಂದು ಗಿಡ ತಯಾರು ಮಾಡ್ಕೊಳ್ಳುತ್ತಲ್ವ, ಅದಕ್ಕೆ ಸಹಾಯ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಆ ಸನ್ ಆಗಿರ್ತಾನೆ. ಹಾಗಾಗಿನೇ ನಮ್ಮ ಪೋಯೆಟ್ ಆ ಸನ್ ಮತ್ತು ಟ್ರೀ ಎರಡನ್ನು ಫ್ರೆಂಡ್ಸ್ ಅಂತೇಳಿ ಕರೀತಾ ಇದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸಿಮಿಲರ್ಲಿ ದ ಟ್ರೀ ಈಸ್ ಎ ಫ್ರೆಂಡ್ ಆಫ್ ದ ಸ್ಕೈ. ಇಟ್ ಟೇಕ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಏರ್ ಆ್ಯಂಡ್ ರಿಲೀಜಸ್ ಆಕ್ಸಿಜನ್ ಇನ್ ದ ಏರ್ ಆ್ಯಂಡ್ ದಸ್ ಪ್ಯೂರಿಫೈಸ್ ದ ಏರ್. ಎಸ್ ನೋಡಿ, ಅದ್ರ ಜೊತೆಗೆ ಆಕಾಶವನ್ನು ಕೂಡ ಆ ಒಂದು ಟ್ರೀಗೆ ಫ್ರೆಂಡ್ ಅಂತೇಳಿ ನಮ್ಮ ಪೋಯೆಟ್ ಕರೀತಾ ಇದ್ದಾರೆ. ಯಾಕೆಂದರೆ ಆ ಒಂದು ಸ್ಕೈ ಅಥವಾ ಸುತ್ತಮುತ್ತ ಇರತಕ್ಕಂಥ ಒಂದು ಎನ್ವೈರ್ನಮೆಂಟಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಇರುತ್ತೋ ಅದನ್ನು ತಾನು ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಒಂದು ಆಕ್ಸಿಜನ್ನನ್ನು ಪ್ಯೂರಿಫೈ ಮಾಡಿ ಅದು ಬಿಡುತ್ತೆ. ಹಾಗಾಗಿ ಆ ಒಂದು ಸ್ಕೈ ಮತ್ತು ಈ ಟ್ರೀ ಎರಡು ಕೂಡ ಫ್ರೆಂಡ್ಸ್ ಅಂತೇಳಿ ಹೇಳ್ಬೋದು ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಪೋಯೆಟ್ ನೌ ಸೇಸ್ ದ್ಯಾಟ್ by planting a tree, man plants a flag that flies freely in the gentle breeze. ನೋಡಿ, ಇಲ್ಲಿ ನಮ್ಮ ಪೋಯೆಟ್ ಏನಂತ ಕರಿತಾ ಇದ್ದಾರೆ ಅಂದರೆ ಆ ಒಂದು ಗಿಡದ ಎಲೆಗಳೇನಿರ್ತವೋ ಅಥವಾ ರೆಂಬೆ ಕೊಂಬೆಗಳೇನಿರ್ತಾವಲ್ವ ಅದನ್ನು ಫ್ಲ್ಯಾಗ್ ಅಂತೇಳಿ ಕರಿತಾ ಇದ್ದಾರೆ, ಅಂದರೆ ಬಾವುಟ ಅಂತೇಳಿ ಕರಿತಾ ಇದ್ದಾರೆ. ಅದ್ರ ಜೊತೆಗೆ ಆ ಒಂದು ಮರದ ಬೊಡ್ಡೆ ಏನು ನೆಲದಿಂದ ಮೇಲ್ಗಡೆ ಹೋಗಿರುತ್ತಲ್ವ ಅದನ್ನು ಒಂದು ಪೋಲ್ ಅಥವಾ ಒಂದು ಕಂಬ ಅಂತೇಳಿ ಅವರು ಕಂಪೇರನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಒಂದು ಪೋಲ್ ಏನು ಮಾಡ್ತಾ ಇದೆ, ಆ ಒಂದು ಬಾವುಟವನ್ನು ಅಂದರೆ ಎಲೆಗಳನ್ನು ಹಿಡ್ಕೊಂಡು ಇನ್ ದ ಜೆಂಟಲ್ ಬ್ರೀಸ್ ಆ ಒಂದು ತಂಗಾಳಿಯಲ್ಲಿ ಆ ಒಂದು ಬಾವುಟವನ್ನು ಹಾರಿಸ್ತಾ ಇದೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಪೋಯೆಟ್ ಹಿಯರ್ ಕಂಪೇರ್ಸ್ ದ ಲೀಫಿ ಬ್ರಾಂಚಸ್ ಆಫ್ ದ ಟ್ರೀ ಟು ಎ ಫ್ಲಾಗ್ ಆ್ಯಂಡ್ ದ ಟ್ರಂಕ್ ಆಫ್ ದ ಟ್ರೀ ಟು ದ ಸ್ಪ್ಲೆಂಡೆಡ್ ಪೋಲ್ ಆಫ್ ದ ಫ್ಲಾಗ್ ದಟ್ ರಿಮೇನ್ಸ್ ಫರ್ಮ್ ಆ್ಯಂಡ್ ಟಾಲ್. ಎಸಿ ಮೊದಲಿಗೆ ಹೇಳಿದಾಗೆ ಆ ಒಂದು ಗಿಡದ ಲೀಫಿ ಬ್ರಾಂಚಸ್ ಅಂದರೆ ಎಲೆಗಳನ್ನು ಹೊಂದಿರತಕ್ಕಂತಹ ಆ ಒಂದು ರೆಂಬೆ ಕೊಂಬೆಗಳನ್ನು ಒಂದು ಫ್ಲಾಗ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆ ಒಂದು ಟ್ರಂಕ್ ಅಥವಾ ಆ ಒಂದು ಬೊಡ್ಡೆ ಏನು ನೆಲದಿಂದ ಮೇಲೆ ಹೋಗಿರುತ್ತೋ ಅದನ್ನು ಒಂದು ಪೋಲ್ ಅಂತೇಳಿ ಅವರು ಕರೀತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, The tree also becomes a home for the birds singing melodiously high in the sky close to heaven.
ಎಸ್ ನೋಡಿ, ಆ ಒಂದು ಗಿಡ ಏನಿರುತ್ತಲ್ವ ಅದು ಅನೇಕ ಒಂದು ಪಕ್ಷಿಗಳಿಗೆ ಆಶ್ರಯವನ್ನು ಕೊಟ್ಟಿರುತ್ತೆ. ಹಾಗಾಗಿ ಆ ಎಲ್ಲ ಪಕ್ಷಿಗಳಿಗೂ ಕೂಡ ಅದು ಒಂದು ಮನೆ ಅಂತಾನೆ ಕರಿಬಹುದು. ಆ ಒಂದು ಮರದಲ್ಲಿ ಅವು ವಾಸ ಮಾಡ್ತಾ ಏನು ಮಾಡ್ತಿರ್ತವೆ, ಸುತ್ತಮುತ್ತಲೂ ಇರತಕ್ಕಂತಹ ಆಕಾಶದಲ್ಲಿ ಹಾರಾಡ್ತಾ ಹಾಡನ್ನು ಹೇಳ್ತಾ ಇರ್ತವೆ. ಕ್ಲೋಸ್ ಟು ಹೆವನ್ ಅಂದರೆ ಆ ಒಂದು ಆಕಾಶವನ್ನು ಕ್ಲೋಸ್ ಟು ಹೆವನ್ ಅಂತೇಳಿ ಪೋಯೆಟ್ ಕರೀತಾ ಇದ್ದಾರೆ. ಅಂದರೆ ಅಷ್ಟು ಎತ್ತರದಲ್ಲಿ ಈ ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಾ ಹಾಡನ್ನು ಹೇಳ್ತಾ ಹಾರಾಡ್ತಿರ್ತವೆ, ತುಂಬಾ ಖುಷಿಯನ್ನು ಪಡ್ತಾ ಇರ್ತವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೊ ಹಿ ಕೀಪ್ಸ್ ದ ಅರ್ತ್ ಹ್ಯಾಬಿಟೇಬಲ್ ಫಾರ್ ಬರ್ಡ್ಸ್ ಆ್ಯಂಡ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಇಕೋಸಿಸ್ಟಮ್. ಈ ರೀತಿ ಆ ಒಂದು ಟ್ರೀ ಏನಿರುತ್ತೋ ಅದು ಎಲ್ಲ ಪಕ್ಷಿಗಳಿಗೆ ಒಂದು ಆಶ್ರಯವನ್ನು ಕೊಟ್ಟಿರುತ್ತೆ ಮತ್ತು ಈ ಒಂದು ಇಕೋಸಿಸ್ಟಮ್ಗೆ ಒಂದು ಬ್ಯಾಲೆನ್ಸನ್ನು ಅದು ಕೊಡ್ತಾ ಇದೆ. ಇನ್ ಕ್ವೈಟ್ ಆ್ಯಂಡ್ ಹ್ಯಾಪಿ ಟ್ವಲೈಟ್ we can hear those birds chirping which is a harmonious to heaven's own tunes. ಅಂದರೆ ತುಂಬ ಸುಮಧುರವಾಗಿ ಈ ಎಲ್ಲ ಪಕ್ಷಿಗಳು ಕೂಡ ಆ ಒಂದು ಹೆವನ್ ಅಂದರೆ ಸ್ವರ್ಗ ಅಂತೇಳಿ ಕರಿತೀವಿ ನಾವು, ಆ ಆಕಾಶದಲ್ಲಿ ಹಾರಾಡ್ತಾ ತುಂಬ ಚಿಲಿಪಿಲಿಗುಡ್ತಾ ಇರ್ತವೆ. ಚಿರ್ಪಿಂಗ್ ಅಂದರೆ ಚಿಲಿಪಿಲಿಗುಟ್ಟೋದು ಅಂತೇಳಿ. ಅವು ಖುಷಿಯಿಂದ ಈ ರೀತಿ ಚಿಲಿಪಿಲಿಗುಡ್ತಾ ಅಲ್ಲಿ ಸಂತೋಷವನ್ನು ಪಡ್ತಾ ಇರ್ತವೆ. ನೆಕ್ಸ್ಟ್ ಪಾಯಿಂಟ್, in the second stanza also the poet repeats the same question and makes his best attempt to answer it. ಎಸ್, ಈ ಮೊದಲಿನ ಸ್ಟಾಂಜಾದಲ್ಲಿ ಯಾವ ರೀತಿ ಪೋಯಿಟ್ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಗಿಡವನ್ನು ನೆಡ್ತಕ್ಕಂತಹ ವ್ಯಕ್ತಿ ಮತ್ತೆ ಏನನ್ನು ನೆಟ್ಟ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತಲ್ವ, ಅದನ್ನೇ ಆರಂಭದ ಒಂದು ಫಸ್ಟ್ ಲೈನಲ್ಲೇ ಅವರು ಕೇಳ್ತಾರೆ ಮತ್ತು ತಾವೇನೇ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. The tree which the man plants provides us with the cool shade and helps in bringing rain. ಎಸ್, ಆ ಒಂದು ಗಿಡವನ್ನು ನೆಡೋದ್ರ ಮೂಲಕ ಆ ಸುತ್ತಮುತ್ತಲು ತಂಗಾಳಿ ಆವರಿಸುವಂತೆ ಮಾಡ್ತಾರೆ ಮತ್ತು ಆ್ಯಂಡ್ ಹೆಲ್ಪ್ಸ್ ಇನ್ ಬ್ರಿಂಗಿಂಗ್ ರೇನ್. ಆ ಒಂದು ಪ್ಲಾಂಟ್ ಏನಿರುತ್ತಲ್ವ ಒಂದು ಮಳೆಯನ್ನು ಈ ಒಂದು ಧರೆಗೆ ತರಲಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ಹೀಗಾಗಿ ಆ ಒಂದು ಗಿಡವನ್ನು ನೆಡ್ತಕ್ಕಂತಹ ವ್ಯಕ್ತಿ ಸುತ್ತಮುತ್ತಲು ತಂಗಾಳಿ ಪಸರಿಸುವ ಹಾಗೆ ಮಾಡ್ತಾನೆ ಮತ್ತು ಮಳೆ ಬರೋ ರೀತಿಯಲ್ಲೂ ಕೂಡ ಮಾಡ್ತಾನೆ. When with the passage of time the tree becomes matured, it bears seeds and buds for the future lineage. ಎಸ್, ಅನೇಕ ವರ್ಷಗಳ ನಂತರದಲ್ಲಿ ಆ ಗಿಡ ಸ್ವಲ್ಪ ಬೆಳೆದ್ಬಿಟ್ಟು ದೊಡ್ಡದಾಗಿ ಮರ ಆದಾಗ ಅದೇನು ಮಾಡುತ್ತೆ ಅಂದರೆ ತನ್ನದೇ ಆಗಿರ್ತಕ್ಕಂತಹ ಸೀಡ್ಸ್ ಅಂದರೆ ಬೀಜಗಳನ್ನು ಬಿಡುತ್ತೆ ಮತ್ತು ಬಡ್ಸ್ ಅಂದರೆ ಮೊಗ್ಗುಗಳನ್ನು, ಈ ರೀತಿ ಬೀಜ ಮತ್ತು ಮೊಗ್ಗುಗಳನ್ನು ಬಿಟ್ಟು ಮುಂದಿನ ಒಂದು ತನ್ನ ಸಂತತಿಯನ್ನು ಅದು ಮುಂದುವರಿಸ್ತಾ ಇದೆ. ಅಂದರೆ ಆ ಗಿಡದ ಒಂದು ಬೀಜಗಳು ಬಿದ್ದುಬಿಟ್ಟು ಮತ್ತೆ ಬೆಳೆದು ಮತ್ತೆ ಗಿಡಗಳಾಗಿ ಬೆಳೀತವೆ. ಆಫ್ಟರ್ ಮೆನಿ ಇಯರ್ಸ್ the old trees will wither away and the seeds will grow into new trees and into dense forest. ಎಸ್, ಆ ಒಂದು ಮರ ಏನಿರುತ್ತೋ ಅದು ತುಂಬ ಬೆಳೆದು ದೊಡ್ಡದಾದ ನಂತರದಲ್ಲಿ ಅದಕ್ಕೆ ವಯಸ್ಸಾದಾಗ ಅದು ನಾಶವಾಗಿ ಹೋಗುತ್ತೆ. ಅದು ನಾಶ ಆದರೂ ಕೂಡ ಅದರಿಂದ ಕೆಳಗಡೆ ಬಿದ್ದಿರ್ತಕ್ಕಂತಹ ಅನೇಕ ಬೀಜಗಳೇನಿರ್ತವೆ ಮತ್ತೆ ಮೊಳಕೆ ಹೊಡೆದು ಮತ್ತೆ ಮರಗಳಾಗ್ತವೆ. ತನ್ನ ಒಂದು ಹಿಂದಿನ ಮರ ಯಾವ ರೀತಿ ಕೆಲಸ ಮಾಡ್ತಾ ಇತ್ತೋ ಅಂಥ ಕೆಲಸವನ್ನು ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಹೀಗಾಗಿ ಒಂದು ಡೆನ್ಸ್ ಫಾರೆಸ್ಟ್ ಅಂದರೆ ತುಂಬ ಸಿಕ್ಕಾಗಿರ್ತಕ್ಕಂಥ ಒಂದು ಫಾರೆಸ್ಟ್ ಕ್ರಿಯೇಟ್ ಆಗುತ್ತೆ ಅಂಥೇಳಿ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಟ್ರೀಸ್ ಆರ್ ದ ಮೇನ್ ಎಲಿಮೆಂಟ್ಸ್ ದಟ್ ಮೇಕ್ ಎ ಪ್ಲೇನ್ ಏರಿಯಾ ಗ್ರೀನ್ ಆ್ಯಂಡ್ ಬ್ಯೂಟಿಫುಲ್. ಎಸ್, ಒಂದು ಪ್ಲೇನ್ ಏರಿಯಾ ಅಂದರೆ ಬಯಲು ಆಗಿರ್ತಕ್ಕಂತಹ ಒಂದು ಪ್ಲೇಸನ್ನು ಹಚ್ಚ ಹಸಿರಾಗಿರ್ತಕ್ಕಂತಹ ಒಂದು ಪ್ಲೇಸನ್ನಾಗಿ ಮತ್ತು ತುಂಬ ಬ್ಯೂಟಿಫುಲ್ ಆಗಿ ಕಾಣೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಮರ ಆಗಿರುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಸೊ ದ ಪೋಯೆಟ್ ಡಿಸ್ಕ್ರೈಬ್ಸ್ ಟ್ರೀಸ್ ಆಸ್ ದ ಗ್ಲೋರಿ ಆಫ್ ದ ಪ್ಲೇನ್. ಎಸ್, ಆ ಒಂದು ಪ್ಲೇನ್ ಅಂದರೆ ಬಯಲು ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಪ್ಲೇಸ್ಗೆ ಒಂದು ಗ್ಲೋರಿಯನ್ನು ಒಂದು ವೈಭವವನ್ನು ತಂದು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಈ ಮರಗಳು ಮಾಡ್ತವೆ. ಆ ಒಂದು ಪ್ಲೇಸ್ನ ಬ್ಯೂಟಿಯನ್ನು ಹೆಚ್ಚಿಸ್ತವೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. Moreover, today's single tree may turn into a forest someday. So by planting a tree, the man plants a forest's heritage. ಎಸ್, ಇವತ್ತು ಒಂದು ಗಿಡವನ್ನು ಮಾತ್ರ ಒಬ್ಬ ವ್ಯಕ್ತಿ ನೆಡ್ಬೋದು, ಬಟ್ ಅನೇಕ ವರ್ಷಗಳ ನಂತರದಲ್ಲಿ ಆ ಒಂದು ಗಿಡ ಬೆಳೆದು ದೊಡ್ಡದಾದ ನಂತರದಲ್ಲಿ ಅದು ಏನು ಸೀಡ್ಸನ್ನು ಬಿಡುತ್ತೋ ಆ ಸೀಡ್ಸ್ಗಳು ಮತ್ತೆ ಹುಟ್ಟಿ ಮೊಳಕೆ ಹೊಡೆದು ಮರಗಳಾಗಿ ಬದಲಾಗ್ತವೆ. ಹೀಗೆ ಆ ಒಂದು ಮರದಿಂದ ಒಂದು ಫಾರೆಸ್ಟೇ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು ಗಿಡವನ್ನು ಹಚ್ತಕ್ಕಂತಹ ವ್ಯಕ್ತಿ ಕೇವಲ ಒಂದು ಗಿಡವನ್ನು ನೆಡೋದಿಲ್ಲ, ಅದರ ಬದಲಾಗಿ ಇಡೀ ಒಂದು ಫಾರೆಸ್ಟನ್ನೇ ಅವನು ನೆಡ್ತಾ ಇದ್ದಾನೆ ಅಂತೇಳಿ ಪೋಯೆಟ್ ಕರೀತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪೋಯೆಟ್ ಸೇಸ್ ದ್ಯಾಟ್ planting a tree today would give fruits and other benefits to the future generations. ಎಸ್ ನೋಡಿ, ಇವತ್ತೇನು ಗಿಡವನ್ನು ಬೆಳೆಸ್ತೀವಿ ನಾವು ಅದು ಮುಂದೆ ಮರವಾಗಿ ಬದಲಾದಂತಹ ಒಂದು ಸಂದರ್ಭದಲ್ಲಿ ಅದು ಅನೇಕ ಜನಗಳಿಗೆ ಫ್ರೂಟ್ಸ್ ಅಂದರೆ ತಿನ್ನಲಿಕ್ಕೆ ಹಣ್ಣುಗಳನ್ನು ಕೊಡುತ್ತೆ. ಅದರ ಜೊತೆಗೆ ಇನ್ನೂ ಅನೇಕ ಬೆನಿಫಿಟ್ಸ್ಗಳನ್ನು ಕೂಡ ಅದು ಮುಂದಿನ ಒಂದು ಭವಿಷ್ಯದ ಜನಗಳಿಗೆ ಕೊಡುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ನೆಕ್ಸ್ಟ್ ಜನರೇಷನ್ ವಿಲ್ ಬಿ ಏಬಲ್ ಟು ಎಂಜಾಯ್ ಇಟ್ಸ್ ಡಿಲೈಟ್ಫುಲ್ ಬೆನಿಫಿಟ್ಸ್. ಎಸ್, ಇವತ್ತು ನಾವು ಸಸಿಯನ್ನು ಹಚ್ಬೋದು ಮತ್ತು ಅದರಿಂದ ನಮಗೆ ಲಾಭ ಇಲ್ಲದೆ ಇರ್ಬೋದು, ಬಟ್ ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಪೀಳಿಗೆ ಏನಿರುತ್ತೋ ಅವ್ರಿಗೆಲ್ರಿಗೂ ಕೂಡ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ ದ ಥರ್ಡ್ ಸ್ಟಾಂಜಾ ಆಲ್ಸೋ ದ ಪೋಯೆಟ್
ಪುಟ್ಸ್ ದ ಸೇಮ್ ಕ್ವಶನ್ ಆ್ಯಂಡ್ ಆನ್ಸರ್ ಇಟ್ ಹಿಮ್ಸೆಲ್ಫ್. ಎಸ್, ಮೊದಲಿನ ಥರನೇ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟಾಂಜಗಳಲ್ಲಿ ಫಸ್ಟ್ ಲೈನ್ ಏನು ಕೇಳಿದ್ರೋ ಈ ಒಂದು ಗಿಡವನ್ನು ನೆಡ್ತಕ್ಕಂತಹ ವ್ಯಕ್ತಿ ಏನನ್ನು ನೆಡ್ತಾನೆ ಅಂತಕ್ಕಂಥ ಪ್ರಶ್ನೆಯನ್ನು ಮತ್ತೆ ಅವರು ಥರ್ಡ್ ಸ್ಟಾಂಜದಲ್ಲೂ ಕೂಡ ಕೇಳ್ತಾರೆ, ಮತ್ತು ತಾವೇನೇ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಬೈ ಪ್ಲಾಂಟಿಂಗ್ ಎ ಟ್ರೀ ದ ಮ್ಯಾನ್ ಶೋಸ್ ಹಿಸ್ ಲವ್ ಆ್ಯಂಡ್ ಲಾಯಲ್ಟಿ ಫಾರ್ ದ ಅರ್ತ್, his sense of civic duty and his blessings on the neighborhood. ಎಸ್ ನೋಡಿ, ಆ ಒಂದು ಗಿಡವನ್ನು ನೆಡ್ತಕ್ಕಂತಹ ವ್ಯಕ್ತಿ ಏನು ನೆಡ್ತಾ ಇದ್ದಾನೆ, ಅದರ ಜೊತೆಗೆ ನೋಡಿ ಲವ್ ಆ್ಯಂಡ್ ಲಾಯಲ್ಟಿ ಫಾರ್ ದ ಅರ್ತ್, ಈ ಒಂದು ಭೂಮಿಯ ಮೇಲೆ ಏನು ವಾಸ ಮಾಡ್ತಿರ್ತಾನೋ ಆ ಒಂದು ಭೂಮಿಯ ಮೇಲೆ ತನಗೆ ಇರ್ತಕ್ಕಂಥ ಒಂದು ಪ್ರೀತಿಯನ್ನು ಮತ್ತು ಒಂದು ಲಾಯಲ್ಟಿ, ನಿಯತ್ತು ಅಂತ ಕರಿಬೋದು ನಾವು. ಸೊ ಪ್ರೀತಿ ಮತ್ತು ನಿಯತ್ತುಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಹಿ ಸೆನ್ಸ್ ಆಫ್ ಸಿವಿಕ್ ಡ್ಯೂಟಿ ಅಂದರೆ ಒಬ್ಬ ನಾಗರಿಕನಾಗಿ ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡಬೇಕು, ಈ ಒಂದು ಗಿಡ ಮರಗಳನ್ನು ಬೆಳೆಸಿ ಒಂದು ಶುದ್ಧವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಒಳ್ಳೆಯ ನಾಗರಿಕನ ಕೆಲಸವನ್ನು ಕೂಡ ಅವನು ಇಲ್ಲಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿಸ್ ಬ್ಲೆಸ್ಸಿಂಗ್ಸ್ ಆನ್ ದ ನೇಬರ್ಹುಡ್. ಎಸ್, ಅವನ ಒಂದು ಸುತ್ತಮುತ್ತಲು ಏನು ವಾಸ ಮಾಡ್ತಾ ಇರ್ತಾರೋ ಆ ಎಲ್ಲ ಜನಗಳಿಗೂ ಕೂಡ ಇವನು ಇಂಡೈರೆಕ್ಟಾಗಿ ಸಹಾಯವನ್ನು ಮಾಡ್ತಾ ಇದ್ದಾನೆ. ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಗೆಟ್ ಫುಡ್ ಫ್ರಮ್ ದ ಪ್ಲಾಂಟ್ಸ್, ಸ್ಯಾಪ್ ಆ್ಯಂಡ್ ಲೀವ್ಸ್. ಎಸ್, ಅನೇಕ ಜನಗಳು ಈ ಒಂದು ಮರದಿಂದ ಬರ್ತಕ್ಕಂತಹ ಹಣ್ಣುಗಳನ್ನು, ಸೊಪ್ಪನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ಪಡೆದುಕೊಳ್ತಾರೆ. ಬಿಸೈಡ್ಸ್ ಇಟ್ ದೇ ಕ್ಯಾನ್ ಗೆಟ್ ವುಡ್ ಫಾರ್ ದೇರ್ ಯೂಸ್. ಅದರ ಜೊತೆಗೆ ಆ ಒಂದು ಮರದ ಬಡ್ಡೆ, ವುಡ್, ಕಟ್ಟಿಗೆ ಏನಿರುತ್ತಲ್ವ ಅದನ್ನು ಕೂಡ ಅನೇಕ ಉಪಯೋಗಗಳಿಗೆ ಬಳಸ್ತಾರೆ. ಬೈ ಪ್ಲಾಂಟಿಂಗ್ ಎ ಟ್ರೀ ದ ಮ್ಯಾನ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ದ ನೇಷನ್ಸ್ ಗ್ರೋತ್. ಎಸ್ ನೋಡಿ, ಅವನಿಗೆ ಗೊತ್ತಿಲ್ಲ, ಕೇವಲ ಒಂದು ಮರವನ್ನು ತಾನು ಬೆಳೆಸ್ತಾ ಇರತಕ್ಕಂಥದ್ದು ಅನೇಕ ಲಾಭಗಳನ್ನು ಕೊಡುತ್ತೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಅದರಿಂದಾಗಿ ಡೈರೆಕ್ಟಾಗಿನೋ ಅಥವಾ ಇಂಡೈರೆಕ್ಟಾಗಿನೋ ಒಂದು ದೇಶದ ಬೆಳವಣಿಗೆಯಲ್ಲಿ ಆ ಒಂದು ಗಿಡ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದನ್ನು ಪೋಯಟ್ ಇಲ್ಲಿ ಹೇಳ್ತಾ ಇದ್ದಾರೆ. ವೆನ್ ಎ ಟ್ರೀ ಈಸ್ ಪ್ಲಾಂಟೆಡ್ ಇಟ್ ಸೆಟ್ಸ್ ಇನ್ ಮೋಷನ್ ದ ಪ್ರೋಗ್ರೆಸ್ ಆಫ್ ಎ ನೇಷನ್ ಫ್ರಮ್ ಸಿ ಟು ಸಿ. ಅಂದರೆ ಇಡೀ ದೇಶದ ಒಟ್ಟಾರೆ ಪ್ರಗತಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ಸಾಧ್ಯ ಇದೆ. ಅಂದರೆ ಇಡೀ ದೇಶದ ಒಂದು ಅಭಿವೃದ್ಧಿಗೆ ಈ ಒಂದು ಗಿಡ ಮರಗಳು ಸಹಾಯ ಮಾಡ್ತವೆ ಅಂತೇಳಿ ಪೋಯಟ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ದೀಸ್ ಸ್ಟಾರ್ಟ್ ಫ್ರಮ್ ದ ಪ್ರೋಗ್ರೆಸಿವ್ ಥಾಟ್ ಇನ್ ದ ಮ್ಯಾನ್ಸ್ ಹಾರ್ಟ್ ಹೂ ಪ್ಲಾಂಟ್ಸ್ ಎ ಟ್ರೀ. ಎಸ್, ಇಷ್ಟೊಂದು ಬೆಳವಣಿಗೆ ಎಲ್ಲಿಂದ ಸಾಧ್ಯ ಆಯ್ತಪ್ಪ ಅಂದರೆ ಒಂದು ಗಿಡವನ್ನು ನೆಡಬೇಕು ಅಂತಕ್ಕಂತಹ ಒಂದು ಮನಸ್ಸು ಯಾವ ವ್ಯಕ್ತಿಯಲ್ಲಿ ಬರುತ್ತೋ ಆ ಒಂದು ವ್ಯಕ್ತಿಯ ಮನಸ್ಸಿನಿಂದಾನೇ ಒಂದು ದೇಶದ ಪ್ರಗತಿ ಸಾಧ್ಯ ಆಯಿತು ಮತ್ತು ಅಲ್ಲಿಂದನೇ ಆರಂಭ ಆಯಿತು ಅಂತೇಳಿ ಪೋಯಟ್ ಹೇಳ್ತಾ ಇದ್ದಾರೆ. ದ ಪ್ಲಾಂಟಿಂಗ್ ಆಫ್ ಎ ಟ್ರೀ ಈಸ್ ನಾಟ್ ಮೆರಿಲಿ ಎ ಮೆಕ್ಯಾನಿಕಲ್ ಆ್ಯಕ್ಷನ್ ಬಟ್ ಆ್ಯನ್ ಆ್ಯಕ್ಟ್ ಆಫ್ ಪರ್ಸನಲ್, ಸೋಷಿಯಲ್ ಆ್ಯಂಡ್ ಗ್ಲೋಬಲ್ ಇಂಪಾರ್ಟೆನ್ಸ್. ಎಸ್ ನೋಡಿ, ಆ ಒಂದು ಗಿಡವನ್ನು ಹಚ್ತಕ್ಕಂತಹ ಒಂದು ಕೆಲಸ ಇದೆ ಅಲ್ವಾ, ಅದು ಕೇವಲ ಮೆಕ್ಯಾನಿಕಲ್ ಆ್ಯಕ್ಷನ್ ಆಗಬಾರ್ದು. ಯಾಕೆಂದರೆ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತು ಸುತ್ತಮುತ್ತಲು ಇರತಕ್ಕಂತಹ ಸಮಾಜಕ್ಕೂ ಮತ್ತು ಇಡೀ ವಿಶ್ವಕ್ಕೆ ಅದರಿಂದ ಒಂದು ಉಪಯೋಗ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಗಿಡವನ್ನು ನೆಡೋದ್ರ ಮೂಲಕ ತಮ್ಮ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಅಥವಾ ಈ ಒಂದು ಸಮಾಜಕ್ಕೆ ಕೊಡ್ಬೋದು ಅಂತಕ್ಕಂಥ ಒಂದು ಮೆಸೇಜನ್ನು ಕೂಡ ಪೋಯಟ್ ಇಲ್ಲಿ ಕೊಡ್ತಾ ಇದ್ದಾರೆ. ದ ಪ್ಲಾಂಟಿಂಗ್ ಆಫ್ ಎ ಟ್ರೀ ಈಸ್ ಎ ಗೆಸ್ಚರ್ ದ್ಯಾಟ್ ಪ್ರೊಕ್ಲೇಮ್ಸ್ one's intention to serve humanity, since the tree benefits not only the individual that plants it but also the society and in a wider scheme of things the humanity. ಎಸ್ ನೋಡಿ, ಪೋಯಟ್ ಇಲ್ಲಿ ಎಷ್ಟೊಂದು ಸುಂದರವಾಗಿ ತಮ್ಮ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂದರೆ ಆ ಒಂದು ಗಿಡವನ್ನು ಏನು ನೆಡ್ತಾನಲ್ವ ವ್ಯಕ್ತಿ, ಕೇವಲ ಆ ವ್ಯಕ್ತಿಗೆ ಮಾತ್ರ ಆ ಒಂದು ಗಿಡದಿಂದ ಲಾಭ ಇರೋದಿಲ್ಲ ಅಥವಾ ಬೆನಿಫಿಟ್ಸ್ ಇರೋದಿಲ್ಲ. ಅದರಿಂದಾಗಿ ಇಡೀ ಸುತ್ತಮುತ್ತ ಇರತಕ್ಕಂಥ ಸಮಾಜಕ್ಕೆ ಎಲ್ಲ ಜನಗಳಿಗೂ ಕೂಡ ಅದರಿಂದ ಬೆನಿಫಿಟ್ಸ್ ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದರ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮೆಸೇಜೊಂದಿಗೆ ಪೋಯಟ್ ಈ ಒಂದು ಪೋಯಮನ್ನು ಮುಗಿಸ್ತಾ ಇದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅಂದಾಗ ನಿಮ್ಮ ಒಂದು ಎಕ್ಸಾಮಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಈಸಿಯಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಲೆಸನ್ ಆರ್ ಪೋಯಮ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.